ಅಡುಗೆ ಮನೆ ಸ್ವಚ್ಛವಾಗಿರಬೇಕು, ಕ್ಲೀನಾಗಿ ಆರ್ಗನೈಸಿಂಗ್ ಆಗಿರಬೇಕು ಅಂತ ಎಲ್ಲರಿಗೂ ಇರುತ್ತೆ. ಕ್ಲೀನಿಂಗ್ ಅನ್ನೋ ವಿಚಾರಕ್ಕೆ ಬರೋದಾದರೆ ತುಂಬ ಜನಕ್ಕೆ ಬೋರ್ ಆಗ್ತಿರುತ್ತೆ ಅಲ್ವಾ? ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಕೇವಲ ಈ ಒಂದು ಅಭ್ಯಾಸದಿಂದ ಅಡುಗೆ ಮನೆ ಸ್ವಚ್ಛವಾಗಿ, ಅಚ್ಚುಕಟ್ಟಾಗಿ, ಸುಂದರವಾಗಿ, ಆರ್ಗನೈಸಿಂಗ್ ಆಗಿ ಇಟ್ಕೊಳ್ಬೋದು. ಈ ಒಂದು ಅಭ್ಯಾಸ ಯಾವುದು, ಅದರಿಂದ ಎಷ್ಟರ ಮಟ್ಟಿಗೆ ನಾವು ಕಿಚನ್ನ ಕ್ಲೀನಾಗಿ ಇಟ್ಕೊಳ್ಬೋದು, ಎಷ್ಟರ ಮಟ್ಟಿಗೆ ನಮ್ಮನ್ನು ನಾವು ಮೋಟಿವೇಟ್ ಮಾಡ್ಕೊಳ್ಬೋದು ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಈ ವಿಡಿಯೋ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಈಗ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಬೆಳಗಿನ ಬ್ರೇಕ್ಫಾಸ್ಟಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೆಲ್ತಿಯಾಗಿ, ಸಿಂಪಲ್ ಆಗಿ, ಈಸಿಯಾಗಿ ಮಾಡೋವಂಥ ಬ್ರೇಕ್ಫಾಸ್ಟ್. ರಾತ್ರಿ ತರಕಾರಿ ಕಾಳೆಲ್ಲನೂ ಹಾಕಿ ಸಾಂಬಾರು ಮಾಡಿದ್ವಿ, ತುಂಬ ಟೇಸ್ಟಿಯಾಗಿತ್ತು. ಅದು ಸ್ವಲ್ಪ ಭಾಗದಷ್ಟು ಮಾತ್ರನೇ ಉಳ್ಕೊಂಡಿದೆ. ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ರೈಸ್ ಜೊತೆಗೇನೆ ಸ್ವೀಟ್ ಕಾರ್ನ್, ಗ್ರೀನ್ ಪೀಸ್, ಮೊಳಕೆ ಕಟ್ಟಿರುವಂಥ ಕಡಲೆಕಾಳನ್ನ ಹಾಕ್ಬಿಟ್ಟು ಅನ್ನನ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಹೆಲ್ತಿ ವರ್ಷನ್ ಅಂತಲೇ ಹೇಳ್ಬೋದು. ಇನ್ನು ಅದ್ರ ಜೊತೆಗೆ ಬಯೋಟಿನ್ ಜ್ಯೂಸ್ ಮಾಡೋದಕ್ಕೋಸ್ಕರ ಕೆಲವೊಂದು ಡ್ರೈ ಫ್ರೂಟ್ಸ್ ಎಲ್ಲನೂ ಮಿಲ್ಕಲ್ಲಿ ನೆನೆಸಿಟ್ಕೊಂಡಿದ್ದೆ. ಅದ್ರ ಜೊತೆಗೆ ಸ್ವೀಟ್ನೆಸ್ಗೋಸ್ಕರ ತುಂಬ ಚೆನ್ನಾಗಿ ಹಣ್ಣಾಗಿರುವಂಥ ಬನಾನಾ ಇತ್ತು, ಅದನ್ನು ಹಾಕ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ಮಿಲ್ಕ್ ಎಷ್ಟು ಬೇಕು ಅಷ್ಟು ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡಿದ್ರೆ ಸಾಕಾಗುತ್ತೆ. ನಾನು ತೊಗೊಂಡಿರುವಂಥ ಕ್ವಾಂಟಿಟಿ 3 ಜನಕ್ಕಾದರೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ, ಅಂದರೆ ಸರಿ ಹೋಗುತ್ತೆ. ಯೂಶ್ವಲಿ ನಮ್ಮ ಮನೆಯಲ್ಲಿ ಸೋಪ್ ಮಾಡಿರುವಂಥ ಸಬ್ಜಾ ಸೀಡ್ಸ್ ಯಾವಾಗಲೂ ಇರುತ್ತೆ. ಗಾರ್ನಿಷಿಂಗ್ಗೋಸ್ಕರ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಹೆಲ್ತ್ ವೈಸ್ ಕೂಡ ತುಂಬ ಒಳ್ಳೆಯದು. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕೂಡ ಇರುತ್ತೆ. ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸರ್ವ್ ಮಾಡೋಣ ಅನ್ನೋದ್ರಿಂದ ಬೌಲ್ಸ್ನ ತೊಗೊಂಡು ಇದರಲ್ಲಿ ನಾನು ರೈಸ್ ಆಗಲೇ ತೋರಿಸ್ತಾ ಅಲ್ವಾ, ಮಾಡಿಟ್ಕೊಂಡಿರುವಂಥ ರೈಸ್ನ ಪೋರ್ಷನ್ ಪ್ರಕಾರ ನಾನು ಈ ಥರ ನೀಟಾಗಿ ಸರ್ವ್ ಮಾಡ್ತಾ ಇದ್ದೀನಿ. ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದ್ರಿಂದ. ನೆಕ್ಸ್ಟ್ ನಾವು ಇದನ್ನು ಸಾಂಬಾರು ಅಂತ ಕರಿತೀವಿ. ನೀವೇನಂತೀರಾ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನೋಡೋಕ್ಕೆ ಕಲರ್ಫುಲ್ ಆಗಿರುತ್ತೆ ಮತ್ತು ಈ ರೆಸ್ಟೋರೆಂಟ್ ಸ್ಟೈಲಲ್ಲಿ ಇರೋ ಥರನೇ ಸರ್ವ್ ಮಾಡಬೇಕು ಅನ್ನೋದ್ರಿಂದ ಈ ಥರ ನಾನು ಸೈಡಲ್ಲಿ ಸಾಂಬಾರನ್ನ ಹಾಕ್ಕೊಂಡಿದ್ದೀನಿ. ಫೈಬರ್ಗೋಸ್ಕರ ಸೌತೆಕಾಯಿನ ಇಟ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಕೂಡ ಸರ್ವ್ ಮಾಡ್ಕೋಬೋದು. ಸಿಂಪಲ್, ಈಸಿ ಆ್ಯಂಡ್ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇಮ್ಮಿಡಿಯೇಟಾಗಿ ಏನಾದರೂ ಮಾಡೋಕ್ಕಾಗಲ್ಲ ಅಂದಾಗ ಹೋಟೆಲಲ್ಲಿ ಆರ್ಡ್ರ್ ಮಾಡೋ ಬದಲಾಗಿ ಇರೋವಂಥದ್ದನ್ನಲ್ಲೇ ಸ್ವಲ್ಪ ಮ್ಯಾಜಿಕ್ ಮಾಡಿದ್ರೆ ಈ ಥರ ಹೆಲ್ತಿ ವರ್ಷನಲ್ಲಿ ಫುಡ್ನ ಸರ್ವ್ ಮಾಡ್ಬೋದು. ಆ್ಯಕ್ಚುಲಿ ನನ್ನ ಕಂಟೆಂಟ್ ಪ್ಲಾನಿಂಗಲ್ಲಿ ಇದ್ಯಾವುದೂ ಇರಲಿಲ್ಲ. ಅವತ್ತು ಸಡನ್ನಾಗಿ ಇದನ್ನೆಲ್ಲ ಮಾಡ್ತಾ ಇದ್ದೆ. ನಿಮಗಲ್ಲಿ ಯಾರಿಗಾದ್ರೂ ಉಪಯೋಗ ಆಗುತ್ತೇನೋ ಅನ್ನೋದ್ರಿಂದ ಜಸ್ಟ್ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿದಿದೆ, ಕ್ಲೀನಿಂಗ್ ಕೆಲಸಗಳೆಲ್ಲ ಕೂಡ ಮುಗಿದಿದೆ. ಈಗ ನಾನು ನೆಕ್ಸ್ಟ್ ಡೇಗೆ ಬೇಕಾಗಿರುವಂಥ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಮಲ್ಟಿಗ್ರೈನ್ ಗೋಧಿ ಹಿಟ್ಟು ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ, ನಿಮ್ಮೆಲ್ಲರಿಗೂ ಗೊತ್ತಿರೋವಂಥದ್ದೇ. ಅದಕ್ಕೆ ಬೇಕಾಗಿರುವಂಥ ಕಾಳುಗಳೆಲ್ಲ ಕೂಡ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಈಗಾಗಲೇ ನಮ್ಮ ಚಾನಲ್ಲಿ 1-2-3 ಸತಿ ಮಲ್ಟಿಗ್ರೈನ್ ಗೋಧಿ ಹಿಟ್ಟನ್ನ ಯಾವ ಥರ ಮಾಡ್ಕೊಳ್ತೀನಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ಸ್ ಬೇಕಂದರೆ ಮೇಲೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಶಾರ್ಟಾಗಿ ಹೇಳಬೇಕು ಅಂದರೆ ಒಂದು 4-5 ರೀತಿಯ ಕಾಳುಗಳನ್ನ ತೊಗೊಂಡು ಅದರ ಕ್ವಾಂಟಿಟಿಗೆ ತಕ್ಕಂಗೆ ಓಲ್ ವೀಟ್ನ ತೊಗೊಳ್ತೀನಿ. ಗೋಧಿ ಕೂಡ ತೊಗೊಂಡು ನೀಟಾಗಿ ಅದನ್ನೆಲ್ಲ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಾಕಿ ಆಮೇಲೆ ಮಿಲ್ ಮಾಡಿಸ್ಕೊಂಡು ಬರ್ತೀನಿ. ಇದನ್ನು ವಾಶ್ ಮಾಡಬೇಕಾದ್ರೆ ಈಸಿ ಆಗಲಿ ಅನ್ನೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಗೋಧಿನ ಈ ಥರ ಈ ಬಾಸ್ಕೆಟಲ್ಲಿ ಹಾಕ್ಕೊಂಡು ವಾಶ್ ಮಾಡ್ಕೊಳ್ತೀನಿ. ಬಕೆಟಲ್ಲೆಲ್ಲ ಹಾಕಿ ಕೂಡ ವಾಶ್ ಮಾಡ್ಬೋದು, ಬಟ್ ನನಗಿದು ಈಸಿ ಮತ್ತು ಬೇಗ ಆಗುತ್ತೆ ಅಂತ ಅನಿಸುತ್ತೆ. ಹಂಗಾಗಿ ನಾನು ಈ ಮೆಥಡ್ನ ಫಾಲೋ ಮಾಡ್ತೀನಿ. ಈಗ ಎಲ್ಲದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಬಿಸಿಲಲ್ಲಿಗ ಒಣಗಾಕಬೇಕು. ಈಗ ಗಾಳಿ ಎಲ್ಲ ಜಾಸ್ತಿ ಇರೋ ಕಾರಣ ಬಿಸಿಲಲ್ಲಿ ಒಣಗಾಕಬೇಕಾದ್ರೂ ಕೆಲವೊಂದು ಪ್ರಿಕಾಷನ್ಸ್ನ ತೊಗೊಳ್ಬೇಕಾಗತ್ತೆ. ಕೆಳಗಡೆ ಒಂದು ಟಾರ್ಪಲ್ನ ಹಾಕಿ ಅದ್ರ ಮೇಲೆ ಈ ವೈಟ್ ಕ್ಲಾತ್ನ ಹಾಕಿ ಅದ್ರ ಮೇಲೆ ಈಗ ವಾಶ್ ಮಾಡಿ ಇಟ್ಕೊಂಡಿರುವಂಥ ಕಾಳು ಮತ್ತು ಗೋಧಿನೆಲ್ಲ ಕೂಡ ಒಣಗಾಕ್ತಾ ಇದ್ದೀನಿ. ಧೂಳೆಲ್ಲ ಬೀಳಬಾರ್ದು ಅನ್ನೋದ್ರಿಂದ ಇದರ ಮೇಲೆ ಒಂದು ದುಪ್ಪಟ್ಟನ ಕವರ್ ಮಾಡ್ತೀನಿ. ಇನ್ನು ಬ್ರೇಕ್ಫಾಸ್ಟಿಗೆ ಬೇಕಾಗಿರುವಂಥ ಇಡ್ಲಿ ದೋಸೆ ಬ್ಯಾಟರ್ ಕೂಡ ರೆಡಿ ಮಾಡಬೇಕಾಗಿತ್ತು. ಸೊ ಇವತ್ತು ಮಿಲ್ಲೆಟ್ಸ್ನ ಯೂಸ್ ಮಾಡಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಸತಿ ರಾಗಿನ ಯೂಸ್ ಮಾಡ್ತೀನಿ, ಕೆಲವೊಂದು ಸತಿ ಕಾಳುಗಳನ್ನ ಯೂಸ್ ಮಾಡ್ಕೊಳ್ತೀನಿ, ಇನ್ನು ಕೆಲವೊಂದು ಸತಿ ಈ ಥರ ಮಿಲ್ಲೆಟ್ಸ್ ಎಲ್ಲನೂ ಯೂಸ್ ಮಾಡ್ತಾ ಇರ್ತೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಪೋರ್ಷನ್ಸ್ ಎಲ್ಲ ಈಗಾಗಲೇ ಕೆಲವೊಂದು ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಶಾರ್ಟಾಗಿ ಹೇಳಬೇಕು ಅಂದರೆ 2 ಗ್ಲಾಸ್ ರೈಸ್ಗೆ 2 ಗ್ಲಾಸ್ ಮಿಲ್ಲೆಟ್ಸ್ ಮತ್ತು ನಾರ್ಮಲಾಗಿ ಅವಲಕ್ಕಿ ಮತ್ತು ಸಬ್ಬಕ್ಕಿ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದ್ರ ಜೊತೆಗೆ ಜೀರಿಗೆ, ಮೆಂತ್ಯನ ನೆನೆಸಿಟ್ಕೊಳ್ತೀನಿ. ಇನ್ನು ರೀಸೆಂಟಾಗಿ ಕೆಲವೊಂದು ಶಾಪಿಂಗ್ ಎಲ್ಲನೂ ಮಾಡ್ಕೊಂಡಿದ್ದೆ. ಅದರಲ್ಲಿ ಒಂದು ಮಣ್ಣಿನ ಮಡಿಕೆ ಕೂಡ ತರಿಸ್ಕೊಂಡಿದ್ದೆ. ಅದನ್ನು ಈಗ ಸೀಸ್ನಿಂಗ್ ಮಾಡ್ತಾ ಇದ್ದೀನಿ. ಈಗಾಗಲೇ ಇದು ಸೀಸ್ನಿಂಗ್ ಆಗಿ ಬಂದಿದೆ, ಬಟ್ ಇನ್ನೊಂದು ಸತಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಇದರಲ್ಲಿ ನಾನು ಒಂದು 3 ದಿನ ಏನೋ ನೀರನ್ನ ತುಂಬಿಸಿ ಇಟ್ಕೊಂಡಿದ್ದೆ. ಈಗ ನೀಟಾಗಿ ವಾಶ್ ಮಾಡಿ ಪೂರ್ತಿ ಒಣಗೋವರೆಗೂ ಬಿಡ್ತೀನಿ. ಅಷ್ಟರಲ್ಲಿ ಇವತ್ತು ನನ್ನ ಕ್ಲೀನಿಂಗ್ ವರ್ಕ್ಸ್ ಏನಿದೆ ಅದನ್ನು ಫಿನಿಶ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಏನು ಪೋರ್ಷನ್ ತೋರಿಸ್ದೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮಾಡಿಫೈ ಮಾಡ್ಕೊಳ್ತೀನಿ. ಇನ್ನು ಇದು ಬಂದು ಉಪ್ಪಿನಕಾಯಿ, ಇನ್ನೊಂದು ಬಂದು ಮೋರಿಂಗಾ ಚಟ್ನಿ ಪೌಡರ್.
ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಈಗ ಡಮ್ಸ್ಟಿಕ್ ಅಂದರೆ ನುಗ್ಗೆ ಸೊಪ್ಪಿನ ಪೌಡರ್ ಎಷ್ಟು ಟ್ರೆಂಡಿಂಗಲ್ಲಿದೆ ಅಂತ. ಟ್ರೆಂಡಿಂಗ್ ಅಂತ ಅಲ್ಲ, ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ಇದೆ, ಈಗಾಗಲೇ ನಿಮ್ಗೆ ಗೊತ್ತೇ ಇರುತ್ತೆ. ಈ ಚಟ್ನಿ ಪೌಡರ್ನ ಮಾಡೋದಕ್ಕೋಸ್ಕರ 2 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನ ಕಾಳು ಕೂಡ ತೊಗೊಳ್ಬೋದು. ಅದೇ ಟೇಬಲ್ ಸ್ಪೂನಲ್ಲಿ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಿಕೊಂಡ್ರೆ ಘಮ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಈಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಇದರಲ್ಲೇ ಸ್ವಲ್ಪ ಒಣಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಸಪ್ರೇಟಾಗಿ ಕೊಬ್ಬರಿ ಚಟ್ನಿ ಪೌಡರ್ ಅಂತ ಮಾಡ್ಕೊಳ್ಬೋದು, ಇಲ್ಲ ಕರ್ಬೇವು ಚಟ್ನಿ ಪೌಡರ್ ಅಂತ ಮಾಡ್ಕೊಳ್ಬೋದು. ಬಟ್ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಪುಟಾಣಿ ಕೂಡ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲೇ ಈಗ ಕಡಲೆ ಬೀಜ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಸೇಮ್ ಕ್ವಾಂಟಿಟಿಯಲ್ಲೇ ಹಾಕ್ಕೊಂಡಿದ್ದೀನಿ. ಈಗ ಕರ್ಬೇವನ್ನ ಒಂದು 3 ಇಡಿಯಷ್ಟು ಹಾಕ್ಕೊಂಡಿದ್ದೀನಿ. ಫ್ರೆಶ್ ಆಗಿರೋಂಥ ಕರ್ಬೇವನ್ನ ತೊಗೊಳ್ಳಿ, ಫ್ರಿಜ್ಜಲ್ಲಿ ಇಟ್ಟಿರೋವಂಥದ್ದನ್ನು ತೊಗೊಳಕ್ಕೆ ಹೋಗ್ಬೇಡಿ. ಕರ್ಬೇವನ್ನ ಎಷ್ಟು ಯೂಸ್ ಮಾಡಿದ್ದೀವೋ ಸೇಮ್ ಕ್ವಾಂಟಿಟಿಯಲ್ಲಿ ನುಗ್ಗೆ ಸೊಪ್ಪು ಕೂಡ ತೊಗೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಕೂಡ ಅಷ್ಟೇ ಫ್ರಿಜ್ಜಲ್ಲಿ ಇಟ್ಟಿರೋವಂಥದ್ದು ತೊಗೊಳಕ್ಕೆ ಹೋಗ್ಬಿಡಿ. ಒಂದು ವೇಳೆ ಫ್ರಿಜ್ಜಲ್ಲಿ ಇಟ್ಟಿದ್ದೀರಾ ಅನ್ನೋದಾದರೆ ಹೊರಗಡೆ ಇಟ್ಟು ನಾರ್ಮಲ್ ಟೆಂಪರೇಚರ್ಗೆ ಬಂದಮೇಲೆ ಈ ಥರ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಕ್ರಿಸ್ಪ್ ಆಗಬೇಕು ಎಲ್ಲ ಎಲೆಗಳೂ. ಈಗ ಇದರಲ್ಲಿ ಖಾರಕ್ಕೆ ತಕ್ಕಂಗೆ ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಳಿ. ಆಗ ಟೇಸ್ಟ್ ಚೆನ್ನಾಗಿ ಬರುತ್ತೆ, ತುಂಬ ದಿನಗಳವರೆಗೂ ಫ್ರೆಶ್ ಆಗಿರುತ್ತೆ. ಈವನ್ ಉಪ್ಪು ಕೂಡ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಈ ಹುಣಸೆ ಹಣ್ಣು ಕೂಡ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಪೂರ್ತಿ ತಣ್ಣಗಾಗಲಿ. ಸ್ವಲ್ಪ ಬೆಚ್ಚಗಿರುತ್ತೆ ಅಲ್ವಾ, ಅದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಎಲ್ಲನೂ ತಣ್ಣಗಾಗಿದೆ. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ತರಿಯಾಗಿ ಪೌಡರ್ನ ಮಾಡ್ಕೊಳ್ತೀನಿ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಒಂದೇ ಸರಿ ಜಾರಲ್ಲಿ ಹಾಕಿದ್ರೆ ಹೆವಿ ಲೋಡ್ ಆಗಿಬಿಡುತ್ತೆ ಅನ್ನೋದ್ರಿಂದ 2 ಸತಿ ನಾನು ಈ ಥರ ಮಿಕ್ಸಿ ಮಾಡ್ಕೊಳ್ತೀನಿ. ಇದರಲ್ಲಿ ಸ್ವಲ್ಪ ಜೀರಿಗೆನ ಹಾಕ್ತಾ ಇದ್ದೀನಿ. ಜೀರಿಗೆ ಕೂಡ ಬಿಸಿ ಮಾಡಿ ಹಾಕ್ಕೊಳ್ಳಿ. ಇನ್ನು ಉಪ್ಪು ಏನು ಬಿಸಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ಕೊಂಡು ಈ ಥರ ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಟ್ರಸ್ಟ್ ಮೀ, ತುಂಬ ಅಮೇಝಿಂಗ್ ಆಗಿರುತ್ತೆ, ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ. ಡೆಫಿನೆಟ್ಲಿ ಒಂದ್ಸತಿ ಟ್ರೈ ಮಾಡಿ. ನಾನೇನು ಕರ್ಬೇವು ಯೂಸ್ ಮಾಡಿದ್ದೀನಿ ಆ ಪ್ಲೇಸಲ್ಲಿ ನೀವು ಓನ್ಲಿ ಕರ್ಬೇವಾದರೂ ಯೂಸ್ ಮಾಡ್ಬೋದು, ಇಲ್ಲ ಮೊರಿಂಗಾ ಅಂದರೆ ಈ ನುಗ್ಗೆ ಸೊಪ್ಪಾದ್ರೂ ಯೂಸ್ ಮಾಡ್ಬೋದು. ಫೈನಲಿ ಒಂದು 8 ಜಾರಲ್ಲಿ ತುಂಬಿಸಿ ಇಟ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನೀವು ಮಿಕ್ಸಿ ಮಾಡಬೇಕಾದ್ರೆ ಸ್ವಲ್ಪ ಬಿಸಿಯಾಗಿದೆ ಅಂದರೆ ಪೌಡರ್ ಪೂರ್ತಿ ತಣ್ಣಗಾದ್ಮೇಲೆ ಬಾಟಲಲ್ಲಿ ಫಿಲ್ ಮಾಡ್ಕೊಳ್ಳಿ. ಇನ್ನು ಕಿಚನ್ ಕ್ಲೀನಿಂಗ್ಗೆ ಬರೋದಾದರೆ ನಾನು ರೈಟ್ ಸೈಡಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಟ್ಟಿರುವಂಥ ಸ್ಟೂಲ್ನ ಒಂದು ಪ್ಲ್ಯಾಂಟ್ ಸ್ಟ್ಯಾಂಡಾಗಿ ಯೂಸ್ ಮಾಡ್ತಾ ಇದ್ದೀನಿ. ಈ ಸ್ಟೂಲ್ನ ಮಲ್ಟಿಪಲ್ ವೇಸಲ್ಲಿ ಯೂಸ್ ಮಾಡ್ಕೋಬೋದು. ಇನ್ನು ಅಡುಗೆ ಮಾಡಿ ಲೆಫ್ಟೋರ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಕೂಡ ಈಗ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಈ ಟ್ರೈವೇಟ್ ಕೂಡ ಪಕ್ಕಕ್ಕೆ ಇಟ್ಕೊಂಡು 1 ಬೈ 1 ಒಂದು ಕಾರ್ನರಿಂದ ಎಲ್ಲ ಅದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ನಮ್ಮ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಾ ಇರುತ್ತೆ, ಮೈಕ್ರೋವೇವ್ನ ನಾನು ಒಂದೊಂದು ಸತಿ ಒಂದೊಂದು ಸರ್ಫೇಸ್ ಮೇಲೆ ಇಡ್ತಾ ಇರ್ತೀನಿ. ಕೆಲವೊಂದು ಸತಿ ಸ್ಟ್ಯಾಂಡ್ ಯೂಸ್ ಮಾಡ್ತೀನಿ, ಕೆಲವೊಂದು ಸತಿ ಮಣೆನ ಯೂಸ್ ಮಾಡ್ತೀನಿ, ಕೆಲವೊಂದು ಸತಿ ಡೈರೆಕ್ಟಾಗಿ ಕೌಂಟರ್ ಮೇಲೇ ಇಡ್ತಾ ಇರ್ತೀನಿ. ಸೊ ಈ ಮಣೆ ಮೇಲೆ ಇಟ್ಟಿರೋದ್ರಿಂದ ಮಣೆನ ಈಸಿಯಾಗಿ ಪಕ್ಕಕ್ಕೆ ಜರುಗಿಸ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಬೋದು. ಈ ಮಣೆ ಮೇಲೆ ಏನು ರಂಗೋಲಿ ಹಾಕಿದ್ದೀವಿ ಅದು ನೋಡೋಕ್ಕೆ ತುಂಬ ಆಸ್ಥೆಟಿಕ್ ಆಗಿ ಕಾಣಿಸುತ್ತೆ, ನ್ಯಾಚುರಲ್ ಆಗಿರುತ್ತೆ ಅನ್ನೋದ್ರಿಂದ ಸೊ ಈ ಒಂದು ಮಣೆನ ನಾನೇನು ಶಿಫ್ಟ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಹಂಗೆ ಇಡ್ತಾ ಇದ್ದೀನಿ. ಇಂಟ್ರೋದಲ್ಲಿ ಹೇಳ್ದಂಗೆ ಈ ಒಂದು ಅಭ್ಯಾಸ ಇದ್ದರೆ ಸಾಕು, ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಿಮಗೂ ಕೂಡ ಮೋಟಿವೇಟ್ ಬರುತ್ತೆ. ಅಷ್ಟೇ ಅಲ್ಲ, ನೋಡೋಕ್ಕೂ ಯಾವಾಗಲೂ ನೀಟಾಗಿರುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಆ ಅಭ್ಯಾಸ ಏನು ಅನ್ನೋದಾದರೆ ವಾರಕ್ಕೊಮ್ಮೆ ನಾನು ಕಿಚನ್ನ ಕ್ಲೀನ್ ಮಾಡ್ಕೊಳ್ತೀನಿ. ಡೈಲಿ ಬೇಸಿಡ್ ಮೇಲೆ ನಾವು ಎಷ್ಟೇ ಪ್ರಿಕಾಷನ್ಸ್ನ ತೊಗೊಂಡ್ರೂ ಕೂಡ ವಾರಕ್ಕೊಮ್ಮೆ ಡೆಫಿನೆಟ್ಲಿ ಎಲ್ಲ ಕ್ಯಾಬಿನೆಟ್ಸ್ ಮೇಲೂ ಲಿಕ್ವಿಡ್ನ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಳ್ತೀನಿ. ಅದರಲ್ಲೂ ಹಾರ್ಡ್ ವಾಟರ್ ಪ್ರಾಬ್ಲಮ್ ಇರೋರಿಗೆ ಗೊತ್ತೇ ಇರುತ್ತೆ, ಈ ಹೋಲ್ಡಿಂಗ್ ಪೊಸಿಷನ್ ಏನಿರುತ್ತೆ ಅಲ್ಲಿ ಸ್ವಲ್ಪ ಕರೆಗಳಾಗ್ಬಿಟ್ಟಿರುತ್ತೆ ಅಲ್ವಾ. ಹಂಗಾಗಿ ಅದರಲ್ಲೂ ಮೇಯ್ನಾಗಿ ಈ ಟೈಮಲ್ಲಿ ಸಣ್ಣ ಸಣ್ಣ ಸೊಳ್ಳೆಗಳು ಜಾಸ್ತಿ ಬರ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಮತ್ತು ಆ ಹಾರ್ಡ್ ವಾಟರ್ ಸ್ಟೈನ್ಸ್ನ ಕೂಡ ಈಸಿಯಾಗಿ ಕ್ಲೀನ್ ಮಾಡೋದಕ್ಕೋಸ್ಕರ ವೆನಿಗರ್ ಬೇಸ್ಡ್ ಲಿಕ್ವಿಡ್ಸ್ನ ಯೂಸ್ ಮಾಡ್ತೀನಿ. ನಮ್ಮ ರೆಗ್ಯುಲರ್ ವ್ಯೂವರ್ಸ್ಗೆ ಈಗಾಗಲೇ ಗೊತ್ತೇ ಇರುತ್ತೆ ವೆನಿಗರ್ ಸೊಲ್ಯೂಷನ್ನ ನಾನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ತೀನಿ ಅಂತ. 1:2 ರೇಷಿಯೋದಲ್ಲಿ ವಾಟರ್ ವೆನಿಗರ್ನ ತೊಗೊಂಡು ಸ್ವಲ್ಪ ವಿಮ್ ಲಿಕ್ವಿಡ್ನ ಹಾಕ್ಕೊಳ್ತೀನಿ. ಇನ್ನು ತುಂಬ ಹೆವಿ ಡರ್ಟು ಗ್ರೀಸ್ನೆಸ್ ಕ್ಲೀನ್ ಮಾಡಬೇಕು ಅಂದರೆ ಮಾತ್ರ ಅಡುಗೆ ಸೋಡಾ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ತೀನಿ. ಈಗ ನೀವು ಅಬ್ಸರ್ವ್ ಮಾಡಿದ್ರೆ ವಾಲ್ಸ್ನ ಕ್ಲೀನ್ ಮಾಡಿದೆ, ಈಗ ಕ್ಯಾಬಿನೆಟ್ಸ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಚುಮ್ನಿ ಎಲ್ಲ ಕೂಡ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಈ ಲಿಕ್ವಿಡಿಂದ. ಸ್ಪೆಷಲಿ ವೆನಿಗರ್ ಆಗಿರೋ ಕಾರಣ ಆ ಗ್ರೀಸ್ನೆಸ್ ಜಿಡ್ಡನ್ನೆಲ್ಲ ಬೇಗನೆ ಸಾಫ್ಟ್ ಮಾಡುತ್ತೆ. ಯಾವುದೇ ಕೆಲಸ ಆದ್ರೂ ಡಿಸಿಪ್ಲೈನ್ಡ್ ವೇಲಿ ಮಾಡೋದು ನನಗೀಗಾಗಲೇ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಹಂಗಾಗಿ ಒಂದು ಕಾರ್ನರ್ನ ಕ್ಲೀನ್ ಮಾಡಿದ್ಮೇಲೆ ಅಲ್ಲಿರುವಂಥ ವಸ್ತುಗಳನ್ನೆಲ್ಲ ಜೋಡಿಸ್ಕೊಂಡು ಮತ್ತೆ ಇನ್ನೊಂದು ಕಾರ್ನರ್ನ ಕ್ಲೀನ್ ಮಾಡ್ಕೊಳ್ತೀನಿ.
ಟಾಪ್ ಟು ಬಾಟಮ್ ಕ್ಲೀನ್ ಮಾಡ್ಕೊಳ್ಳುವಾಗ ಫಸ್ಟಿಗೆ ನಾವು ಟಾಪ್ ಲೇಯರ್ ಏನಿರುತ್ತೆ ಅದನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ವಾಲ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಚುಮ್ನಿನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಬ್ಯಾಕ್ ಪ್ಲಾಸ್ಟ್ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದರ ಪಕ್ಕದಲ್ಲಿರುವಂಥ ಕಾರ್ನರ್ ಮೇಲೆ ಇರುವಂಥ ಎಲ್ಲ ಯುಟೆನ್ಸಿಲ್ಸ್ನ ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ನಿಮ್ಮಲ್ಲಿ ಸುಮಾರು ಜನಕ್ಕೆ ಗೊತ್ತೇ ಇರುತ್ತೆ, ನಾನು ಆಗಾಗ ಸುಮಾರಷ್ಟು ಚೇಂಜಸ್ನ ಮಾಡ್ತಾನೆ ಇರ್ತೀನಿ. ಇರೋವಂಥ ವಸ್ತುಗಳನ್ನೇ ಬೇರೆ ಬೇರೆ ಪೊಸಿಷನಲ್ಲಿ ಇಡೋದ್ರಿಂದ ಆ ನ್ಯೂ ಲುಕ್ ಅನ್ನೋದು ಆ್ಯಡ್ ಆಗುತ್ತೆ. ನಿಮ್ಮಲ್ಲಿ ಸುಮಾರು ಜನ ಕೇಳ್ತಿರ್ತೀರಾ, ಇಷ್ಟು ಕೆಲಸನ ನೀವು ಆ್ಯಕ್ಟಿವ್ ಆಗಿ ಯಾವ ಥರ ಮಾಡ್ತೀರಾ, ಯಾವ ಥರ ಮೋಟಿವೇಟ್ ಆಗ್ತೀರಾ ಅಂತ. ವಾರಕ್ಕೊಮ್ಮೆ ನಾನು ಈ ಥರ ಕಿಚನ್ ಕ್ಲೀನ್ ಮಾಡ್ಕೊಂಡಾಗ ಏನಾದರೂ ಸಣ್ಣ ಪುಟ್ಟ ಬದಲಾವಣೆ ಇದ್ದರೆ ಮಾಡ್ಕೊಳ್ತಾ ಇರ್ತೀನಿ. ಇಲ್ಲ ಅಂದರೆ ಕಂಪಲ್ಸರಿ ಮಂತ್ಲಿ ಒನ್ಸ್ ಆದ್ರೂ ಕಿಚನ್ ಕೌಂಟರ್ ಮೇಲೆ ಸ್ವಲ್ಪ ಚೇಂಜಸ್ ಅನ್ನೋದು ಮಾಡ್ತೀನಿ. ಸೊ ಹಂಗಾಗಿ ನನಗೆ ಓಲ್ ಮಂತು ಆ ಕಿಚನಲ್ಲಿ ವರ್ಕ್ ಮಾಡೋಕ್ಕಿರ್ಬೋದು, ಕಿಚನ್ ಕೆಲಸಗಳನ್ನ ಇಂಟ್ರೆಸ್ಟಿಂದ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ನೆಕ್ಸ್ಟ್ ಮಂತ್ ನಾವು ಯಾವ ಥರ ಚೇಂಜಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಕೂಡ ಯೋಚನೆ ಮಾಡ್ತಿರ್ತೀನಿ. ಅಂದರೆ ಪ್ರತಿ ಸಲ ಮೇಕ್ ಓವರ್ ಮಾಡಿದಾಗ್ಲೂ ಕಾಸ್ಟ್ಲಿ ವಸ್ತುಗಳು, ಹೊಸ ಆರ್ಗನೈಸರ್ಸ್ನೇ ತೊಗೊಳ್ಬೇಕು ಅಂತ ಏನಿಲ್ಲ. ಇರೋ ಅಂತಹ ಆರ್ಗನೈಸರ್ಸ್ನ ಸ್ವಲ್ಪ ಆಚೀಚ್ ಮಾಡಿದ್ರೆ ಕಂಪ್ಲೀಟ್ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಈ ಆಯಿಲ್ ಬಾಟಲ್ನ ತೊಗೊಂಡು ಅರೌಂಡ್ ಒಂದು 7 to 8 years ಏನೋ ಆಗಿದೆ. ಬಟ್ ಈಗಲೂ ಅದು ತುಂಬ ಪರ್ಫೆಕ್ಟಾಗಿ ಸೂಟ್ ಆಗ್ತಾ ಇದೆ. ಅದರಲ್ಲೂ ಕೆಲವೊಂದು ಆರ್ಗನೈಸರ್ಸು, ಕೆಲವೊಂದು ಕಂಟೈನರ್ಸ್ ಇರುತ್ತೆ, ಯಾವುದೇ ಏರಿಯಾಗಾದರೂ ನೀಟಾಗಿ ಬ್ಲೆಂಡ್ ಆಗಿಬಿಡುತ್ತೆ. ಅಂಥ ಆರ್ಗನೈಸರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವಸ್ತುನ ತೊಗೊಂಡು ಒಂದೇ ಪ್ಲೇಸಲ್ಲಿ ಇಡೋದಕ್ಕಿಂತ ಮಲ್ಟಿಪಲ್ ವೇಸಲ್ಲಿ ಯೂಸ್ ಆಗುವಂಥ ವಸ್ತುಗಳನ್ನ ತೊಗೊಂಡ್ರೆ ಲುಕ್ಸ್ನ ನಾವು ನಮ್ಮ ಥಾಟ್ಸ್ಗೆ ತಕ್ಕಂಗೆ ಚೇಂಜಸ್ ಮಾಡ್ಕೊಳ್ಬೋದು. ಇಲ್ಲಿ ಸ್ವಲ್ಪ ಕ್ಲಮ್ಸಿ ಅನಿಸ್ತಿತ್ತು, ಒಂದು ಸ್ವಲ್ಪ ಎಲ್ಲ ಸ್ಟ್ಯಾಂಡ್ಸ್ನ ಜಾಸ್ತಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನಿಸ್ತಿತ್ತು. ಹಂಗಾಗಿ ಸ್ವಲ್ಪ ಫ್ರೀ ಸ್ಪೇಸ್ ಇರಲಿ ಅನ್ನೋದ್ರಿಂದ ಈ ಥರ ಮೇಕ್ ಓವರ್ ಮಾಡ್ಕೊಂಡಿದ್ದೀನಿ. ಈ ಲುಕ್ ಯಾವ ಥರ ಇದೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದೆಲ್ಲನೂ ನಾವು ಅಂದ್ಕೊಂಡಿದ್ದ ಕೂಡಲೇ ಮಾಡೋವಂಥದ್ದಲ್ಲ, ಸ್ವಲ್ಪ ಟ್ರಯಲ್ ಮಾಡಬೇಕಾಗತ್ತೆ. ಈಗ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಫಸ್ಟಿಗೆ ನಾನು ಇಲ್ಲಿ ಕುಟಾಣಿನ ಇಟ್ಟಿದ್ದೆ, ಈಗ ಈ ಸ್ಪೈಸ್ ರ್ಯಾಕ್ನ ಇಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಲುಕ್ನ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಈಗ ಸ್ವಲ್ಪ ಫ್ರೀ ಸ್ಪೇಸ್ ಅನ್ನೋದು ಕ್ರಿಯೇಟ್ ಆಗಿದೆ. ಈ ವಾಲ್ಸ್ ಕೂಡ ನೋಡೋಕೆ ನೀಟಾಗಿ ಕಾಣಿಸುತ್ತೆ, ಬಟ್ ಸಣ್ಣ ಮೈನ್ಯೂಟ್ ಡಸ್ಟ್ ಒಂದು ಇರುತ್ತೆ. ಸೊ ಹಂಗಾಗಿ ವಾರಕ್ಕೊಂದ್ಸತಿ ಈ ಥರ ವೈಪ್ ಮಾಡ್ಕೊಳ್ತೀನಿ. ಬೈ ದ ವೇ, ಸುಮಾರು ಜನ ಇದನ್ನು ವಾಲ್ಪೇಪರ್ಸ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ, ಬಟ್ ಇದು ವಾಲ್ಪೇಪರ್ ಅಲ್ಲ, ಟೈಲ್ಸ್ ಬಂದಿರೋದೇ ಹಂಗೆ. ಕೌಂಟರ್ನ ಕೂಡ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ತೀನಿ. ಸಾಮಾನ್ಯವಾಗಿ ಕೌಂಟರ್ ಎವ್ರಿಡೇ ಕ್ಲೀನ್ ಮಾಡ್ತಿರ್ತೀವಿ, ಬಟ್ ಕಾರ್ನರ್ಸಲ್ಲಿ ಕ್ಲೀನ್ ಮಾಡೋದು ಮರಿತಿರ್ತೀವಿ, ಅಲ್ಲಿಂದನೇ ಜಿಡ್ಡು ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ನಾವು ಕರೆಕ್ಟಾಗಿ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಕಾರ್ನರಲ್ಲಿರುವಂಥ ಜಿಡ್ಡು ತುಂಬ ಹೆವಿ ಸ್ಟೈನ್ಸ್ ಆಗಿಬಿಡುತ್ತೆ, ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಂಗಾಗಿ ಆಗಾಗ ಈ ಥರ ಕ್ಲೀನಿಂಗ್ ರೂಟೀನ್ಸ್ನ ಫಾಲೋ ಮಾಡ್ತಾ ಇರಿ. ಸಾಮಾನ್ಯವಾಗಿ ಕ್ಯಾಬಿನೆಟ್ಸ್ ಒಳಗಡೆ ರೆಗ್ಯುಲರ್ ಆಗಿ ಕ್ಲೀನ್ ಮಾಡೋದು ನಾನು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಬಟ್ ಔಟರ್ ಲುಕ್ ಏನಿದೆ ಇದನ್ನು ಮಾತ್ರ ಆವಾಗಿಂದ ಆವಾಗಲೇ ವೈಪ್ ಮಾಡ್ತಾ ಇರ್ತೀನಿ. ಅಂದರೆ ವಾರಕ್ಕೊಂದ್ಸತಿ ಕಂಪಲ್ಸರಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಅದರಲ್ಲೂ ವಾರಕ್ಕೊಂದ್ಸತಿ ನಾನ್ ವೆಜ್ ಕುಕ್ ಮಾಡಿದ್ಮೇಲೆ ಇಮಿಡಿಯೇಟಾಗಿ ಈ ಥರ ಕಿಚನ್ನ ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ಫ್ರಿಡ್ಜ್ ಕವರ್ ಚೇಂಜ್ ಮಾಡಿ ಕೂಡ ಸುಮಾರಷ್ಟು ದಿನ ಆಗಿತ್ತು, ಸ್ವಲ್ಪ ಡಸ್ಟಿ ಆಗಿದೆ ಅಂತ ಅನ್ನಿಸ್ತಿತ್ತು, ಹಂಗಾಗಿ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಿಡ್ಜ್ ಮೇಲೆ ಈ ಜೂಟ್ ಬ್ಯಾಸ್ಕೆಟ್ ಅನ್ನೋದು ಇಟ್ಟಿರ್ತೀವಿ, ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಅದರಲ್ಲಿ ತುಂಬ ಹೆವಿ ವೆಯ್ಟ್ ಏನು ಇಟ್ಟಿರಲ್ಲ. ಯೂಶ್ವಲಿ ನಾವು ಒಂದು 2-3 ದಿನಕ್ಕೆ ಬೇಕಾಗಿರೋಂಥ ಫ್ರೂಟ್ಸ್ ಮಾತ್ರನೇ ಇಟ್ಟಿರ್ತೀವಿ. ಒಂದೇ ಸರಿ ಜಾಸ್ತಿ ಏನು ತೊಗೊಂಡು ಬರಲ್ಲ, 2-3 ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ತಂದಿರ್ತೀವಿ. ನಾ ಫ್ರಿಡ್ಜ್ನೆಲ್ಲ ಕೂಡ ಒಂದ್ಸತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಗಾಳಿ ಎಲ್ಲ ಜಾಸ್ತಿ ಇರೋ ಕಾರಣ ವಿಂಡೋ ಎನಿ ಟೈಮ್ ಓಪನ್ ಇರುತ್ತೆ, ಹಂಗಾಗಿ ತುಂಬ ಜಾಸ್ತಿನೇ ಧೂಳು ಬಂದ್ಬಿಡ್ತಾ ಇದೆ ಇತ್ತೀಚೆಗೆ. ಇನ್ನು ಈ ಫ್ರಿಡ್ಜ್ ಕವರ್ ಕೂಡ ಆಲ್ಮೋಸ್ಟ್ ಒಂದು 9 yearsಯಿಂದ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್ ಏನು ನೋಡಿದ್ರಿ, ಇತ್ತೀಚೆಗೆ ಒಂದು 2 years ಬ್ಯಾಕ್ ಏನೋ ತೊಗೊಂಡಿರೋವಂಥದ್ದು, ಬಟ್ ಇದನ್ನು ನಾವು 9 yearsಯಿಂದ ಯೂಸ್ ಮಾಡ್ತಾ ಇದ್ದೀವಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದನ್ನು ನಾನು ಅಮೆಝಾನಲ್ಲಿ ತೊಗೊಂಡಿದ್ದೆ. ಲಿಂಕ್ ಏನಾದರೂ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ಆಗಲೇ ತೋರಿಸಿರುವಂಥ ಎಕೋ ಫ್ರೆಂಡ್ಲಿ ನ್ಯಾಚುರಲ್ ಅಂದರೆ ಗ್ರೀನ್ ಕಲರ್ ನೋಡಿದ್ರಲ್ವ, ಅದನ್ನು ನಾನು ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಬೈ ದ ವೇ, ಈ ಫ್ರಿಡ್ಜ್ ಮ್ಯಾಗ್ನೆಟ್ನ ಫ್ರಿಡ್ಜ್ ಕವರ್ ಮೇಲೂ ಕೂಡ ಫಿಕ್ಸ್ ಮಾಡ್ಕೋಬೋದು. ಇದು ಕಾಟನ್ ಕ್ಲಾತೆ, ಬಟ್ ತೆಳ್ಳಗಿರೋ ಕಾರಣ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಈಸಿಯಾಗಿ ಫಿಕ್ಸ್ ಆಗ್ತಿದೆ, ಅಂದರೆ ಸ್ಟಿಕ್ ಆಗ್ತಿದೆ. ಇನ್ನೇನು ಆಲ್ಮೋಸ್ಟ್ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗಿತಾ ಬಂದಿದೆ. ಜಸ್ಟ್ ಕೆಳಗಡೆ ಕ್ಯಾಬಿನೆಟ್ಸ್ ಮಾತ್ರನೇ ಇದೆ. ಅದರಲ್ಲೂ ನಾವು ಕೈ ಇಟ್ಕೊಂಡು ಕ್ಯಾಬಿನೆಟ್ ಓಪನ್ ಮಾಡ್ತೀವಲ್ವಾ, ಆ ಹೋಲ್ಡಿಂಗ್ ಪೊಸಿಷನಲ್ಲಿ ಸ್ವಲ್ಪ ಹಾರ್ಡ್ ವಾಟರ್ ಸ್ಟೈನ್ಸ್ ಧೂಳೆಲ್ಲ ಇರುತ್ತೆ, ಹಂಗಾಗಿ ನೀಟಾಗಿ ವೈಪ್ ಮಾಡ್ಕೊಂಡಿದ್ದೀನಿ. ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಅಂತ ಹೇಳ್ದೆ ಅಲ್ವಾ, ನೋಡಿ ಎಷ್ಟು ನೀಟಾಗಿ ಫಿಕ್ಸ್ ಆಗಿದೆ ಅಂತ. ಒನ್ಸ್ ಈ ಥರ ಕಿಚನ್ ನೀಟಾಗಿ ಫ್ರೆಶ್ ಆಗಿದ್ದಾಗ ಅಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಅಲ್ವಾ. ಅಡುಗೆ ಮಾಡೋಕ್ಕಿರ್ಬೋದು, ಕಿಚನ್ ವರ್ಕ್ಸ್ನ ಇಂಟ್ರೆಸ್ಟಿಂದ ಮಾಡ್ತೀವಿ.
ಅದೇ ನಾರ್ಮಲಾಗಿ ನಾವು ಮೆಸ್ಸಿಯಾಗಿ ಇಟ್ಕೊಂಡಾಗ ಅಡುಗೆ ಮಾಡಬೇಕು ಅಂದರೆ ಇಂಟ್ರೆಸ್ಟೇ ಬರಲ್ಲ, ಒಂದು ರೀತಿ ಸ್ಟ್ರೆಸ್ ಆಗ್ತಿರ್ತೀವಿ. ಹಂಗಾಗಿ ವಾರಕ್ಕೊಮ್ಮೆ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳಿ. ಅದರ ಜೊತೆಗೆ ತಿಂಗಳಿಗೊಮ್ಮೆ 15 ದಿನಕ್ಕೊಮ್ಮೆ ಆದ್ರೂ ಸ್ವಲ್ಪ ಬದಲಾವಣೆ ಅನ್ನೋದು ಮಾಡಿ. ಟ್ರಸ್ಟ್ ಮೀ, 100% ಇದರಿಂದ ನೆಕ್ಸ್ಟ್ ಟೈಮ್ ನೀವು ಯಾವಾಗ ಕಿಚನ್ ಕ್ಲೀನ್ ಮಾಡ್ತೀರಾ, ಯಾವಾಗ ಮೇಕ್ ಓವರ್ ಮಾಡ್ತೀರಾ ಅಂತ ನಿಮಗೆ ಅನಿಸ್ತಿರುತ್ತೆ. ಇಂಟ್ರೆಸ್ಟ್ ಕೂಡ ತುಂಬ ಚೆನ್ನಾಗಿ ಜನ್ರೇಟ್ ಆಗುತ್ತೆ. ನಿಮ್ಮನ್ನು ಮಾತಾಡ್ತಾನೆ ಆ ಒಂದು ಮಣ್ಣಿನ ಮಡಿಕೆ ಏನಿತ್ತು ಅದಕ್ಕೆ ಆಯಿಲ್ ಎಲ್ಲ ಕೂಡ ಸ್ಪ್ರೆಡ್ ಮಾಡಿಕೊಂಡು ಈಗ ಕಿಚನ್ ಕ್ಲಾತ್ಸ್ ಎಲ್ಲನೂ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.